ಶಿವ ಪಾರ್ವತಿಯ ಮದುವೆ ಆಗಿದ್ದು ಈ ದೇವಸ್ಥಾನದಲ್ಲೇ. ಶಿವರಾತ್ರಿಯ ಆಚರಣೆಯ ಹಿಂದಿನ 2 ಕಥೆಗಳಲ್ಲಿ ಒಂದು, ಶಿವ ತಾಂಡವ ನೃತ್ಯ ಮಾಡಿ ಪ್ರಪಂಚದ ವಿನಾಶವನ್ನ ತಪ್ಪಿಸಿದಂತಹ ದಿನ ಇದು ಅನ್ನೋದು. ಮತ್ತೊಂದು, ಶಿವ ಪಾರ್ವತಿ ಸತಿಪತಿಗಳಾದ ದಿನ ಇದು ಅನ್ನೋದು. ಮದುವೆಯ ದಿನ ಪಾರ್ವತಿ ಸರ್ವಾಲಂಕಾರ ಭೂಷಿತಳಾಗಿ ಬಂದು ನಿಂತಾಗ ಶಿವ ಮೈಗೆಲ್ಲ ಬೂದಿ ಬಳ್ಕೊಂಡು ಜಟಾಧಾರಿಯಾಗಿ ಬಂದು ನಿಲ್ತಾನೆ. ಪಾರ್ವತಿಯ ತಾಯಿ ಮೂರ್ಛೆ ಹೋಗ್ತಾಳೆ, ಇವನನ್ನ ನನ್ನ ಮಗಳು ಮದುವೆ ಆಗ್ತಿರೋದು ಅಂತ. ಆಗ ಶಿವ ಪುನಃ ಹೋಗಿ ಮದುವೆ ಗಂಡಿನ ಹಾಗೆ ಸುಂದರ ವೇಷಧಾರಿಯಾಗಿ ಬಂದ್ ನಿಲ್ತಾನೆ. ಈ ಬಾರಿ ಆತನ ಸೌಂದರ್ಯವನ್ನು ನೋಡಿ ಎಲ್ಲರೂ ನಿಬ್ಬೆರಗಾಗಿ ಹೋಗ್ತಾರೆ. ಆತನ ಎತ್ತರವೇ 9 ಅಡಿ ಇತ್ತು ಅನ್ನತ್ತೆ ಪುರಾಣಗಳು. ಅಷ್ಟಕ್ಕೂ ಇವರಿಬ್ಬರ ಮದುವೆ ಆಗಿದ್ದು ಎಲ್ ಗೊತ್ತಾ? ಉತ್ತರಾಖಂಡ್ನ ತ್ರಿಯುಗಿ ನಾರಾಯಣ ದೇವಸ್ಥಾನದಲ್ಲಿ. ಸಾಕ್ಷಾತ್ ವಿಷ್ಣು ಇವರಿಬ್ಬರ ಮದುವೆಗೆ ಸಾಕ್ಷಿಯಾಗಿದ್ದ. ಇವತ್ತಿಗೂ ದೇವಸ್ಥಾನದ ಮುಂದೆ ಒಂದು ಹೋಮಕುಂಡದಲ್ಲಿ ಅಗ್ನಿ ಶಿವ ಪಾರ್ವತಿಯರು ಮದುವೆ ಆದ ದಿನದಿಂದ ಇವತ್ತಿನವರೆಗೂ ಉರಿತಾನೆ ಇದೆ.